ಮೇಡಮ್ ಮೇಡಮ್ ಹ್ಞೂ ನಾಸಿರ್ ಯಾವಾಗ ಬಂದ್ರಿ? ನಾನು ಬಂದು ತುಂಬ ಹೊತ್ತಾಯ್ತು ಮೇಡಮ್. ಏನು ಮೇಡಮ್ ಏನೋ ಯೋಚನೆ ಮಾಡ್ತಾಯಿದ್ದೀರಾ? ಏನು ಮೇಡಮ್ ಏನೋ ಯೋಚನೆ ಮಾಡ್ತಾಯಿದ್ದೀರಾ? ಹಾಗೇನಿಲ್ಲ ನಾಸಿರ್, ಇವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ರು ಆದರೂ ನನಗೆ ಮನೆ ಹತ್ರ ಯಾರೋ ಓಡಾಡ್ತಾ ಇದ್ದಾರೆ ಅಂತ ಅನುಮಾನ ನಾಸಿರ್. ಹೌದಾ ಮೇಡಮ್? ಹೌದು ನಾಸಿರ್, ಎಲ್ಲ ನಿಮ್ಮ ಭ್ರಮೆ ಮೇಡಮ್, ಆ ಥರ ಏನೂ ಇಲ್ಲ. ಅಯ್ಯೋ ಇಲ್ಲ ನಾಸಿರ್, ನಾನು ಫಸ್ಟಿಂದ ತುಂಬಾ ದಯವಂತೆ. ಈ ಭ್ರಮೆ ಕಾಡೋದು ಮತ್ತು ಏನಾದರೂ ಯೋಚನೆ ಮಾಡೋದು, ಭಯ ಪಡೋದು ಅದೆಲ್ಲ ನನಗೆ ಇಷ್ಟ ಆಗಲ್ಲ. ನಾನು ಯಾವಾಗ್ಲೂ ಒಂದೇ ಥರನೇ ಇರ್ತೀನಿ ಧೈರ್ಯವಾಗಿ. ಆದರೂ ನನಗೇನೋ ಭಯ ಅನಿಸುತ್ತೆ. ಆರ್ ಮೂವಿ ಏನಾದರೂ ನೋಡಿದ್ರಾ ಮೇಡಮ್? ಅದು ದೆವ್ವ ಬಂದು ಮನೆ ಸುತ್ತಾಡೋದು, ಮತ್ತು ಒಂದು ಸರಿ ಬೆಕ್ಕು ಥರ, ಒಂದು ಸರಿ ಕುರಿ ಥರ, ಒಂದು ಸರಿ ಲೇಡೀಸ್ ಥರ, ಒಂದು ಸರಿ ಜೆಂಟ್ಸ್ ಥರ ಸುತ್ತಾಡೋದು, ಆ ಥರ ಎಲ್ಲ ನೋಡಿರ್ಬೇಕು. ಅದಕ್ಕೆ ಮೇಡಮ್ ನಿಮ್ಗೆ ಭಯ ಆಗ್ತಾ ಇರೋದು. ಹೌದಾ? ದೆವ್ವ ಅಂದರೆ ಈ ಥರ ಎಲ್ಲ ಬದಲಾವಣೆ ಮಾಡ್ಕೊಳ್ಳುತ್ತಾ? ಮನುಷ್ಯರ ಥರ, ಪ್ರಾಣಿಗಳ ಥರ? ಏನೋ ಮೇಡಮ್, ಈ ದೆವ್ವ ಭೂತನೆಲ್ಲ ನಾನು ನಂಬಲ್ಲ. ಬಟ್ ಆಗಿನ ಕಾಲದಲ್ಲಿ ನಮ್ಮ ಅಜ್ಜಿ ನಮ್ಮ ತಾತ ಎಲ್ಲ ಹೇಳ್ತಿದ್ರು ದೆವ್ವ ಇದೆ ಅಂತ. ಓ ಹೌದಾ? ಹಾಂ ಸರಿ ನಾಸಿರ್, ಆಯಿತು. ನಾನು ಈ ದೆವ್ವ ಭೂತನೆಲ್ಲ ನಂಬೋದಿಲ್ಲ ನಾಸಿರ್. ದೇವರೇ ಇರೋದು ಎಷ್ಟು ಸತ್ಯನೋ ದೆವ್ವ ಇರೋದು ಅಷ್ಟೇ ಸತ್ಯ ಮೇಡಮ್. ಹಾಗಾದರೆ ಇವತ್ತು ನೈಟ್ ನಾನು ಚೆಕ್ ಮಾಡಲೇಬೇಕು ನಾಸಿರ್. ಮೇಡಮ್ ಹಂಗೆಲ್ಲಾದರೂ ಮಾಡ್ತೀರಾ? ಯಾಕೆ ನಾಸಿರ್? ಮೇಡಮ್ ಎದುರುಗಡೆ ಹೋರಾಟ ಮಾಡೋ ಮನುಷ್ಯನ ಜೊತೆ ಹೋರಾಟ ಮಾಡ್ಬೋದು, ಆದರೆ ಕಣ್ಣು ಕಂಡೇ ಇರೋ ದುಷ್ಟಶಕ್ತಿಗಳ ಹತ್ರ ಹೋರಾಟ ಮಾಡೋಕ್ಕಾಗಲ್ಲ ಮೇಡಮ್. ಅದೆಲ್ಲ ತುಂಬ ಪ್ರಾಬ್ಲಮ್ ಆಗುತ್ತೆ ಮೇಡಮ್, ನಿಮ್ಗೆ ಗೊತ್ತಾಗೋದಿಲ್ಲ. ಸುಮ್ಮನೆ ಇದ್ಬಿಡಿ ನೀವು, ಯಾರಾದರೂ ಓಡಾಡ್ಕೊಳ್ಳಿ, ನಿಮ್ಗೇನಾಗಬೇಕು ಮೇಡಮ್? ಇವಾಗ ಮನುಷ್ಯ ಎದುರುಗಡೆ ಚಾಕು ತೊಗೊಂಬಂದ್ರು ಅವನ ವಿರುದ್ಧ ನಾವು ಹೋರಾಟ ಮಾಡ್ಬೋದು. ಅದೇ ದುಷ್ಟಶಕ್ತಿಗಳು ನಮ್ಮ ಕಣ್ಣು ಕಾಣಿಸೋದಿಲ್ಲ ಮೇಡಮ್, ಅಂದರೆ ನಮಗೆ ತೊಂದರೆ ಕೊಡುತ್ತೆ. ಅದು ಹುಷಾರಿಲ್ಲದೆ ಆಗೋದು ಮತ್ತು ಏನೇನೋ ಪ್ರಾಬ್ಲಮ್ಮು ಕ್ರಿಯೇಟ್ ಆಗುತ್ತೆ ಮೇಡಮ್. ನೀವು ಸುಮ್ಮನೆ ಇರಿ ಮೇಡಮ್, ಅಂಥ ಸಾಹಸಕ್ಕೆಲ್ಲ ಕೈ ಹಾಕಬೇಡಿ. ಇಲ್ಲ ನಾಸಿರ್, ಒಂದು ಟೈಮ್ ನಾನು ಚೆಕ್ ಮಾಡಲೇಬೇಕು, ಮನುಷ್ಯನ ಅಥವಾ ದೆವ್ವನ ಅಂತ. ಈ ರಾಜಪ್ಪ ಬೇರೆ ಯಾರಿಗಾದ್ರೂ ಸುಪಾರಿ ಕೊಟ್ಟಿದ್ರೆ, ಅವರೇನಾದರೂ ನಮ್ಮ ಮನೆ ಹತ್ರ ಓಡಾಡ್ತಾ ಇದ್ರೆ? ಹಾಂ ಹೌದಾ? ಅವನನ್ನೇ ಹೊಡೆದು ಬಡ್ದು ಬಾಯಿ ಬಿಡಿಸಿದ್ರೆ ಮೇಡಮ್? ಹೌದಲ್ವಾ? ಗುಡ್ ಐಡಿಯಾ. ನಡೀರಿ, ಬಾಯಿ ಬಿಡಿಸೋಣ ನಡೀರಿ. ಅವನಿಗೆ ರಕ್ತ ಬರಬಾರ್ದು, ಹಂಗೆ ಹೊಡಿಬೇಕು ನಾಸಿರ್ ಅವನನ್ನು. ನಂಗೆ ಅವ್ನು ಕಂಡ್ರೆ ಮೈಕ ಎಲ್ಲ ಬೆಂಕಿ ಹಾಕ್ಕೊಳ್ಳಂಗಾಗುತ್ತೆ. ನಮಸ್ಕಾರ ಮೇಡಮ್. ಯಾಕೆ ನೀವು? ಸುವರ್ಣ ಅವರು ಇದ್ದಾರಲ್ಲ, ಅವ್ರ ಹಸ್ಬೆಂಡು. ಏನು ವಿಷಯ ಹೇಳಿ? ಸುವರ್ಣ ಅವ್ರಿಗೆ ಬೇಗ ತೊಗೊಂಬಂದಿದ್ದೀವಿ ಮೇಡಮ್. ಆಗಿದ್ದು ಮೇಡಮ್, ಎಲ್ಲ ಓಕೆ ಆಗಿದೆ. ನೋಡ್ತಾ ಇದ್ದೀನಿ ರೀ, ಒಂದು ನಿಮಿಷ. ಪರವಾಗಿಲ್ಲ, ಬೇಕಾದ್ರೆ ದುಡ್ಡು ಖರ್ಚು ಮಾಡಿದ್ದೀರಾ? ಮೇಡಮ್ ದುಡ್ಡು ಖರ್ಚು ಮಾಡಿದ್ದೀವೋ ಬಿಟ್ಟಿದ್ವೋ ಅದು ನಿಮಗೆ ಸಂಬಂಧಪಟ್ಟಿದ್ದಲ್ಲ, ಆಯಿತಾ? ನಮ್ಮ ಕ್ಲೈಂಟ್ಗೆ ಏನಾಗಬೇಕು ಅದು ಮಾಡ್ಕೊಂಬಂದಿದ್ದೀವಿ ನಾವು. ನಮ್ಮ ಕ್ಲೈಂಟಿಗೆ ಕಳಿಸ್ಕೊಡಿ. ನಸೀರ್, ಹೋಗಿ ಆ ಸುವರ್ಣನ ಕರ್ಕೊಂಬನ್ನಿ. ಬೇಲ್ ತೊಗೊಂಡೋಗೋದು ಮಹಾನ್ ಕಾರ್ಯ ಅಲ್ಲ. ನನ್ನ ಪರ್ಮಿಷನ್ ಇಲ್ಲದೆ ಅವ್ರು ಊರು ಬಿಟ್ಟು ಎಲ್ಲೂ ಹೋಗಂಗಿಲ್ಲ, ಆಯಿತಾ? ಹುಷಾರಾಗಿ ನೋಡ್ಕೊಬೇಕು. ವಾರಕ್ಕೆ 2 ಸತಿ ಬಂದು ಸ್ಟೇಷನಲ್ಲಿ ಸಿಗ್ನೇಚರ್ ಮಾಡಿ ಹೋಗ್ಬೇಕು ಸುವರ್ಣ ಅವರು. ಇಲ್ಲ ಅಂತಂದರೆ ಮತ್ತೆ ಅರೆಸ್ಟ್ ಮಾಡ್ತೀನಿ ನಾನು. ನಮ್ಮ ಕ್ಲೈಂಟಿಗೆ ನಾವು ಹೇಳ್ತೀವಿ ಬಿಡಿ ಮೇಡಮ್, ನಿಮ್ಗೆ ಯಾಕೆ ಟೆನ್ಷನು? ಟೆನ್ಷನ್ ಯಾರು ತೊಗೊತಾ ಇರೋದು? ನನ್ನ ರೂಲ್ಸ್ ನಾನು ಹೇಳ್ತಾ ಇದ್ದೀನಿ, ಜಾಸ್ತಿ ಮಾತಾಡಬೇಡಿ ನೀವು. ನೀವು ಅಷ್ಟೇ ಮೇಡಮ್, ಜಾಸ್ತಿ ಮಾತಾಡಬೇಡಿ. ಏನು ನಮ್ಮ ಕ್ಲೈಂಟಿಗೆ ಕರ್ಕೊಂಬರೋವಾಗ ಜುಟ್ಟು ಕರ್ಕೊಂಬಂದ್ರಂತಲ್ಲ? ಹಾಂ ಹೌದು ರೀ, ಅದು ಕಡಿಮೆ ಆಗಿತ್ತು. ಜುಟ್ಟಿಡ್ತು ಎಳ್ಕೊಂಬರ್ಬೇಕಾಗಿತ್ತು. ಸುಮ್ಮನೆ ಜೀಪಲ್ಲಿ ಕರ್ಕೊಂಬಂದಿದ್ದೀನಿ. ಇವಳು ಇದೇ ಥರ ನೆಕ್ಸ್ಟ್ ಟೈಮ್ ಮಾಡಿದ್ರೆ ಆಮೇಲೆ ಅದ್ರ ಕಥೆನೇ ಬೇರೆ. ಕರ್ಕೊಂಡು ಹೋಗ್ರಿ. ನಿಮ್ಮ ಕ್ಲೈಂಟಿಗೆ ಹೆಂಗಿರ್ಬೇಕು ಹಂಗಿರ್ಬೇಕಂತೇಳಿ. ಮತ್ತೆ ಏನಾದರೂ ನಮ್ಮ ವಿಷಯಕ್ಕೆ ಬಂದರೆ ನಾನಂತೂ ಎನ್ಕೌಂಟ್ರ್ ಮಾಡಿ ಬಿಸಾಕ್ತೀನಿ. ಹೇಯ್ ಇಟ್ಕೊಳ್ಳಲ್ಲೇ, ಇದೇ ಲಾಸ್ಟು. ಇನ್ನೊಂದು ಸರಿ ಏನಾದರೂ ನಮ್ಮ ಅಕ್ಕನ ವಿಷಯಕ್ಕೆ ತಲೆ ಹಾಕಿದ್ದೆ ಅಂದರೆ ನಿನ್ನಂತೂ ಸುಮ್ಮನೆ ಬಿಡಲ್ಲ ನಾನು. ಹುಷಾರ್. ಮೇಡಮ್ ಎಷ್ಟು ಬೇಗ ಬೇಲ್ ಸಿಕ್ಕಿದೆ? ಏನಂತ ಹೆವಿ ಕೇಸ್ ಇರಲಿಲ್ವಲ್ಲ ನಾಸಿರ್, ಹಂಗಾಗಿ ಬೇಗ ಸಿಕ್ಕಿದೆ ಬಿಡಿ. ಹೋದ್ರೆ ಹೋಗ್ತಾಳೆ, ಅವಳು ಇನ್ನೇನು ಮಾಡ್ತಾಳೆ. ನಾಸಿರ್ ನಡೀರಿ, ರಾಜಪ್ಪನ ಸ್ವಲ್ಪ ವಿಚಾರಿಸೋಣ. ಸರಿ ಮೇಡಮ್. ಅಲ್ಲಲ್ಲ ಈ ರಾಮ, ಎಂಥ ಕೆಲಸ ಮಾಡಿದ್ಯಾ ನೋಡಲ್ಲ. ನಾನು ಹೇಳಿದ್ದು ಕೆಲಸ ಒಂದು, ನೀನು ಮಾಡಿರೋ ಕೆಲಸನೇ ಒಂದು. ನೀನು ಕೆಲಸ ಮುಗಿಸಿ 2.5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದೆ ತಾನೆ? ಹಾಂ, ನಾನು ಯಾವಾಗನ ಹೋಗ್ಲಿ ಇವ್ನು ಅವನಲ್ಲ ಕೆಲಸನ ಅಡ್ಡ ಬರ್ತಾನೆ ನಂಗೆ. ಅದಕ್ಕೆ ಪಾಪ ಬಂತು ನೋಡು, ತಿವಿತತ್ತೆ ಬಿಸಾಕಿದ್ನೆ. ಹೋಗಲ್ಲ ಹೋಗ. ಆ ಅಮ್ಮನ ಸುವರ್ಣ ನಮ್ಮನ್ನು ಸಿಕ್ಕಾಕೊಂಡು ಹೆಂಗೋ ಅವ್ರ ಯಜಮಾನ್ ಕರ್ಕೊಂಡು ಹೋದ್ ನೋಡಪ್ಪ. ಅಮ್ಮನ ಅದೃಷ್ಟ ನಮ್ಮನ್ನು ಕ್ಯಾರೆ ಮಾಡೋಂಗಿಲ್ಲ. ರಾಜಾ, ಏನೋ ಮಾಡೋದು ನಾನು ಇವಾಗ? ಏನು ಮಾಡಬೇಕು ಹೋಗಿ ಸುಶೀಲ, ನಂಗಂತೂ ತಿಳಿತಾ ಇಲ್ಲ. ನಮ್ಮ ಅಣ್ಣ ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು 3 ದಿವಸ ಆಯಿತು, ಪತ್ತೇನೇ ಇಲ್ಲ. ಅಲ್ಲ ನಿನ್ನೇನೋ ನಿಮ್ಮ ಅಣ್ಣ ಬಿಡ್ಸ್ಕೊಂಡು ಹೋಗ್ತಾನಪ್ಪ, ನನ್ನನ್ನು ಯಾರು ಬಿಡ್ಸ್ಕೊಂಡು ಹೋಗೋದು? ನಮ್ಮ ಪ್ರಾಣ ಹೋದ್ರು ನೀನು ಬಿಡಲ್ ಕಲ್ದಿರ, ಏನೋ ಬಾಧೆ ಬಿಟ್ಟು ಬಿಡ್ಸ್ಕೊಂಡು ಹೋಗ್ತೀನಿ. ನಾನೇನ ಮಾಡಲಿ? ಹೋಗ, ಏನೇನ ಮಾಡ್ಕೊ ಹೋಗ್ರ ರಾಮಣ್ಣ. ನಂಗಂತೂ ತಿಳಿದು ನನ್ನೇ ಬಿಡ್ಸ್ಕೊಂಡು ಹೋಗೋರಿಲ್ಲ. ಅವಳು ನೋಡಿದ್ರೆ 2 ಕೇಸ್ ಫಿಟ್ ಮಾಡಿಕೊಳ್ಳತ್ತ. ಲೇ ರಾಜಾ, ನಿನ್ನಿಂದ ನನಗೆ ನೆಮ್ಮದಿನೇ ಇಲ್ಲ ಲೇ. ಯಾಕೆ, ಏನಾಯ್ತು ಸುಶೀಲಿ? ನೀನು ಮಾತು ಕಟ್ಕೊಂಡು ಗಂಡನ್ಗೂ ಮೋಸ ಮಾಡಿ ನೀನು ನಂಬ್ಕೊಂಡು ಬನ್ನಿ. ಇವತ್ತು ನೋಡ್ದ ಎಂಥ ವನವಾಸ. ನಾನು ಊರಾಗ ತಲೆತ್ಕೊಂಡು ತಿರ್ಗಾಕತ್ತೈತೇನಾ? ಹಾಂ, ತಿರ್ಗಾಕತ್ತದ? ನಮ್ಮ ಹಳ್ಳಿಗಳ ಗಂಡಸರು ಜೈಲಿಗೆ ಹೋಗ್ಬಿಟ್ಟು ಬಂದರೆ ಮರ್ಯಾದೆ ಕೊಡಲ್ಲ. ನಾನು ಹೆಂಗಸು, ನನಗೆ ಮರ್ಯಾದೆ ಕೊಡ್ತಾರೇನಾ? ಎಂತ ಮಾಡ್ದಾಗ ಮನೆ ಮಾಡಿ ಮನೆ ಇತ್ತು ಸುಮ್ಮನೆ. ಈಗ ಎಷ್ಟು ಬೇಕೆ ಮನೆ ಕಟ್ಕೊಡ್ತೀನಿ, ಒಂದು ಚಿಕ್ಕದ ಮನೆ ಕಟ್ಕೊಡ್ತೀನಿ. ಸುಮ್ಮನೆ ಸೀಟ್ ಹಾಕಿ ಆರಾಮಾಗಿ ಅಲ್ಲಿ ಇರಿಯಾ. ಊರು ಸವಾಸನೆ ಬೇಡ ನಿಂಕ. ನೀನು ಈಚೆಗೆ ಬಂದರೆ ತಾನೇ ಕಟ್ಕೊಡೋದು? ಕರೆಕ್ಟಾಗಿ ಹೇಳ್ದೆ ಸುಶೀಲಾ, ಅವ್ನು ಈಚೆಗೆ ಬಂದರೆ ತಾನೇ ನಿನಗೆ ಮನೆ ಕಟ್ಕೊಡೋಕ್ಕಾಗೋದು.
ಅವನು ಈಚೆಗೆ ಬರೋದೇ ಇಲ್ಲ, ಜೀವಾವಧಿ ಶಿಕ್ಷೆ ಅವನಿಗೆ, ಸಾಯೋವರೆಗೂ ಜೈಲಲ್ಲೇ ಕೊಡಬೇಕು ನನ್ನ ಮಗನಿವನು. ನಸೀರ್, ಈ ರಾಮಣ್ಣನ ತೆಗೆದು ಆ ಸೆಲ್ಗಾಕಿ, ಆ ಸುಶೀಲ ಇರೋ ಸೆಲ್ಗಾಕಿ. ಏ ರಾಜಪ್ಪ, ನಾನು ಕೇಳೋ ಪ್ರಶ್ನೆಗಳಿಗೆಲ್ಲ ಕರೆಕ್ಟಾಗಿ ಉತ್ತರ ಕೊಟ್ಟು ಸರಿ, ಇಲ್ಲ ಅಂತಂದರೆ ನೀನು ಕತ್ತಿಸ್ಕೊಳ್ತೀನಿ. ಯಾವ ಪ್ರಶ್ನೆ ಮೇಡಮ್? ಯಾವ ಪ್ರಶ್ನೆಗೆ ಉತ್ತರ ಕೊಡ್ಬೇಕು ನಾನು? ಹಾಂ, ಸುಶೀಲಿ ಚೆನ್ನಾಗಿದ್ಯಾ? ಅಯ್ಯೋ ನೀನು ಬಾಯ್ಕ್ ಮುನ್ನಾಕ ಜೈಲಾಗಿದ್ದೀನಿ ನಾನು ಚೆನ್ನಾಗಿದ್ಯಾ ಅಂತ ಕೇಳ್ತಾನೆ ನೋಡಿ ಮೇಡಮ್. ಮುಚ್ಕೊಂಡು ಕೂತ್ಕೊಳ್ಳಲ್ಲೇ. ಸುಶೀಲಿ ನೀನಂದ್ರೆ ನಂಗೆ ಬಲೆ ಇಷ್ಟನೇ, ಆವತ್ತಿನ ಅಷ್ಟೇ. ಅಯ್ಯೋ ನೀನು ಹೊಟ್ಟೆ ಉದ್ದೋಗ ನನ್ನ ಬಾದ್ರೆ ನಮ್ಗಾದ್ರೆ ನಿಂತ್ಕೊಂಡು ಚಿಂತೆ. ನಮ್ಮ ಅಕ್ಕನ ಮರ್ಡ್ರ್ ಮಾಡೋಕ್ಕೆ ಎಷ್ಟು ಜನಕ್ಕೂ ಸುಪಾರಿ ಕೊಟ್ಟಿದ್ದೆ ನೀನು? ಹಾಂ, ಕರೆಕ್ಟಾಗಿ ಹೇಳು, ಇಲ್ಲ ಅಂತಂದರೆ ನಂಗೆ ಕೋಪ ಬರುತ್ತೆ ನೋಡು. ನಾನು ಕೊಟ್ಟಿದ್ದೆ ಇಬ್ಬರಿಗೆ, ಸುವರ್ಣ ಒಬ್ಬರಿಗೆ, ರಾಮಣ್ಣಗೊಬ್ಬರಿಗೆ. ಅವರಿಬ್ಬರು ಇಲ್ಲೇ ಅವರಲ್ಲ, ಸುವರ್ಣ ಬೇಲ್ ಮೇಲೆ ಹೊರಗಡೆ ಹೋದ್ಲಲ್ಲ, ಮತ್ತೇನೇನು ಕೇಳ್ತಾ ಇದ್ದೀರಾ ನೀವು? ನೋಡು, ಸುಮ್ಮನೆ ನನಗೆ ಗ್ರೇಡ್ಸ್ಬೇಡ, ಕರೆಕ್ಟಾಗಿ ನಿಜ ಹೇಳು. ಇಲ್ಲ ಮೇಡಮ್, ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡ್ತೀನಿ ನಾನು ಕೊಟ್ಟಿದ್ದೆ ಇಬ್ಬರಿಗೆ. 26 ಜನ ಕೊಡೋಕ್ಕೆ ನಾನೇನು ಕೋಟ್ಯಾಧೀಶ್ವರನಲ್ಲ. ನಾನು ಅಲ್ಲಿ ವ್ಯವಸಾಯ ಮಾಡಬೇಕು, ಊಟ ಮಾಡಬೇಕು. ನನ್ನ ಹತ್ರ ಎಲ್ಲಿ ಬರೋದು ದುಡ್ಡು? ನಾನು ಯಾರಿಗೂ ಕೊಟ್ಟಿಲ್ಲ, ಇವರಿಬ್ಬರಿಗೆ ಕೊಟ್ಟಿದ್ದಿತ್ತು. ನಸೀರ್ ತೊಗೊಂಬೋಗ್ರಿ ಕೋಲು, ತೊಗೊಂಬೋಗ್ರಿ. ಆಯ್ತು ಇವ್ನಿಗೆ ಇವತ್ತು ಗ್ರಾಚಾರ. ನೀವು ಹೊಡೆದ್ರು ಅಷ್ಟೇ, ಬೈದ್ರು ಅಷ್ಟೇ, ನಾನು ಅಷ್ಟೇ ಹೇಳೋದು. ನಾನು ಕೊಟ್ಟಿದ್ದೆ ಇಬ್ಬರಿಗೆ, ಅದರಲ್ಲಿ 2.5 ಲಕ್ಷ ಕೊಟ್ಟಿದ್ದೀನಿ, ಇನ್ನು ಮಿಕ್ಕಿದ ದುಡ್ಡು ಕೊಟ್ಟಿಲ್ಲ, ನನ್ನ ಹತ್ರನೇ ಐತೆ. ಅಯ್ಯೋ ಹೊರಗಿಟ್ಟು ನನ್ನ ಮಗನೇ ಗೊಂಡು, ನನ್ನ ಕೂಗ ಬರ್ಸ್ಬೇಡ. ಸುಮ್ಮನೆ ನೋಡಿ ನನ್ನ ಬಾಯಿ ಕೆಟ್ಟ ಮಾತು ಬಂದ್ಬಿಡುತ್ತೆ. ಸುಮ್ಮನೆ ಬಾಯ್ ಬಿಟ್ಟು ಸರಿ, ಇಲ್ಲ ಅಂತಂದರೆ ಏಟ್ ತಿಂತೀಯ ರಾಜಪ್ಪ? ಇಲ್ಲ ಮೇಡಮ್, ತಪ್ಪು ಮಾಡಿದರೆ ತಪ್ಪು ಅಂತ ಒಪ್ಕೊಬೋದು. ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ನಾನು ಸುಪಾರಿ ಕೊಟ್ಟಿದ್ದು ಅವರಿಬ್ಬರಿಗೇನೆ, ಬೇರೆ ಯಾರಿಗೂ ಕೊಟ್ಟಿಲ್ಲ. ನೀವು ಹೊಡೆದ್ರು ಅಷ್ಟೇ, ಸಾಯಿಸಿದ್ರು ಅಷ್ಟೇ, ಇರೋದೇ ಹೇಳೋದು ನಾನು. ಏಯ್ ಸುಮ್ಮನೆ ಹೇಳ್ಬಿಡು, ಯಾಕೋ ಏಟಿಗೆ ತಿಂತೀಯಾ? ಇಲ್ಲ ಸರ್, ನನಗೆ ಗೊತ್ತಿರೋದಷ್ಟೇ, ನಾನು ಹೇಳಿರೋದಷ್ಟೇ, ನಾನು ಯಾರಿಗೂ ಕೊಟ್ಟಿಲ್ಲ. ಸುಶೀಲಾ, ಸುಶೀಲಾ, ಐ ಲವ್ ಯು ಸುಶೀಲಾ. ಲೇ ರಾಜಾ, ಇವ್ ನೋಡು. ಲೈ ಯಾಕೋ? ಲೈ ಹೋಗ, ನಾವಿಬ್ರು ಇದೇ ಸಲಗಿರ್ತೀವಿ, ನೀನು ಒಬ್ಬನೇ ಅಲ್ಲಿ ಹೋಗಿ ಸಾಯೋಗ ಯಾಕೋ ಬಂದಿದ್ದು? ರಾಜಾ ಇವ್ ನೋಡು, ನೀನು ಇಷ್ಟ ಅಂತ ಆವಾಗಿಂದ ಬಡ್ಕೊಂತಾವನೆ. ಏಯ್ ರಮಣ, ನಡಿಯ ಎದ್ದೇಳ ಮೇಲಕ್ಕ. ಮೇಡಮ್, ನಾಸೀರ್ ಮರ್ತಾ ಬಿಟ್ಟೆ, ಆ ರಾಮಣ್ಣನೂ ಮತ್ತು ಆ ರಾಜಪ್ಪನ ಒಂದೇ ಸಲ ಹಾಕ್ಬಾ ಹೋಗಿ. ಹಾಂ ಸರಿ ಮೇಡಮ್. ಅಪ್ಪ ಅಮ್ಮನೇಲಪ್ಪ? ಎಲ್ಲೋಗ್ತಾಳಮ್ಮ ಚಾಂಡಾಳಿ, ಬರ್ತಾವಳೆ. ಅಪ್ಪ ಇದ್ಯಾಕಪ್ಪ ಬ್ಯಾಗು? ಒಂದು ನಿಮಿಷ ನನ್ನ ಮನೇಲಿ ಇರ್ಕೊಡು ನೀನು, ಬ್ಯಾಗ್ ತೊಗೊಂಡು ಹೋಗ್ತಾ ಇರಬೇಕು. ರೀ ಎಲ್ಲಿಗೆ ಹೋಗ್ಲಿ ನಾನು? ನನಗೆ ಯಾರು ಅವರು ರೀ? ಎಲ್ಲಿಗಾದರೂ ಹಾಳಾಗೋಗು, ನನಗೇನಾಗಬೇಕು? ನನ್ನ ವಂಶದಲ್ಲಿ ಗಂಡಸರು ಸಹ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿಲ್ಲ ಗೊತ್ತಾ? ಹಾಂ, ಅಂಥದ್ದು ನೀನು ಮಾಡಬಾರ್ದು. ಕಚ್ಚಡ ಕೆಲಸ ಮಾಡಿಬಿಟ್ಟು ಇವತ್ತು ಪೊಲೀಸ್ ಸ್ಟೇಷನಾಗೆ 2 ದಿವಸ ಕಾಲ ಕಳ್ತಿದ್ಯಾ. ನಿನ್ನಂಥವಳನ್ನ ನನ್ನ ಮನೆಗೆ ಇಟ್ಕೊಬೇಕಾ? ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಫಸ್ಟು ನೀನು ಇಲ್ಲಿಂದ ಜಾಗ ಖಾಲಿ ಮಾಡು. ಇರ್ಕೂಡ್ದು ನನ್ನ ಮನೆಗೆ. ನೀನು ಇಟ್ಕೊಂಡ್ರೆ ನನಗೆ ಅವಮಾನ. ನಡಿ ಇಲ್ಲಿಂದ. ಅಪ್ಪ ಏನೋ ಆಗಿದ್ದಾಗೋಯ್ತಪ್ಪ, ಇವಾಗ ಅಮ್ಮನ ಎಲ್ಲಿ ಹೋಗ್ತಾಳಪ್ಪ? ಹಾಂ, ಎಲ್ಲಿ ಹೋಗ್ತಾಳೆ ಇಷ್ಟೊತ್ತಿನಾಗೆ? ಎಲ್ಲಾದರೂ ಹೋಗ್ಲಿ ಬಿಡು, ನನಗೇನಾಗಬೇಕು? ನನಗೇನಾಗಬೇಕಾಗಿಲ್ಲ. ಫಸ್ಟ್ ಇವಳು ಮನೆಯಿಂದ ಜಾಗ ಖಾಲಿ ಮಾಡಬೇಕಷ್ಟೇ. ನಡಿ, ನಾನೇ ಕತ್ತಿಳಿದು ಆಚೆಗೆ ತಳ್ಳೋಗಿ ಮುಂಚೆ ಬ್ಯಾಗ್ ತಗೊಂಡು ಆಚೆ ಹೋದೋದು ಸರಿ. ನಂದೇನೂ ತಪ್ಪಿಲ್ಲ ರೀ, ಅವರು ಕಾಸು ಕೊಡ್ತೀನಿ ಅಂತಂದ್ರು, ಅದಕ್ಕೆ ಹಂಗೆ ಮಾಡಿಬಿಟ್ಟೆ. ನಿನಗೇನು ಕಡಿಮೆ ಆಗಿದ್ದು? ಇರೋಕ್ಕೇನು ಮನೆ ಇಲ್ಲ, ಖರ್ಚು ಮಾಡೋಕ್ಕೇನು ದುಡ್ಡಿಲ್ಲ? ಹಾಂ, ಏನು ಕಡಿಮೆ ಆಗಿತ್ತು ನಿನಗೆ? ನನಗೆ ದುಡ್ಡಿಗಿಂತಲೂ ನಮ್ಮ ಅಣ್ಣ ಮತ್ತು ಅವಳು ಸಿಂಚು ಮಾಡಿದ ಅವಮಾನನೇ ಜಾಸ್ತಿ ಆಗಿತ್ತು. ಅದಕ್ಕೆ ಸಂಗೀತನ ಮುಗಿಸ್ಬೇಕು ಅಂತ ನಾನು ಅಂದ್ಕೊಂಡೆ. ಹೆಂಗೋ ಅವಳಿಲ್ಲ ಅಂತಂದರೆ ಅವಳ ಆಸ್ತಿ ಎಲ್ಲ ನಮಗೂ ಸ್ವಲ್ಪ ಸಿಗ್ತದೇನೋ ಅನ್ನೋ ಆಸೆಯಿಂದ ಹಂಗೆ ಮಾಡಿಬಿಟ್ಟೆ ರೀ. ತಪ್ಪಾಯ್ತು ರೀ, ಇನ್ಮೇಲೆ ಅಂತ ತಪ್ಪೆಲ್ಲ ಮಾಡಲ್ಲ ನಾನು. ನೋಡೋ, ತಪ್ಪು ಮಾಡ್ತೀಯೋ ಅಥವಾ ತಿದ್ಕೊಂಡಿರ್ತೀಯೋ ನನಗೆ ಅವಶ್ಯಕತೆ ಇಲ್ಲ. ನನ್ನ ಮನೇಲಿ 1 ನಿಮಿಷ ಇರಬಾರ್ದು.